ಆಲ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್, ಪ್ರತಿಯೊಬ್ಬ ಮಾಮೀಸ್ಗೂ ಇದು ಅಡ್ರೆಸ್ ಮಾಡಬೇಕು ಅಂತ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ಟಾಪಿಕ್ ಅಂತಂದರೆ, ಮಕ್ಕಳಿಗೆ ಅಂತಂದರೆ ಶಿಶುಗಳಿಗೆ ಹುಟ್ಟಿದಾಗಿಂದ ಹಾಲು ಕುಡಿಸೋವರೆಗೂ ಅಂತಂದರೆ ಹಾಲು ಬಿಡಿಸೋವರೆಗೂ ಮಗುಗೆ ಹಾಲು ಸಾಕಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬ ಮಾಮೀಸ್ಗೂ ಕಾಡ್ತಾ ಇರುತ್ತೆ. ಎಸ್ಪೆಷಲಿ ನ್ಯೂ ಮಾಮೀಸ್ಗೆ, ಹೊಸದಾಗಿ ಮಗು ಆಗಿರೋರಿಗೆ, ಫಸ್ಟ್ ಟೈಮ್ ಮಾಮೀಸ್ಗೆ ಈ ಡೌಟ್ಸ್ ಕಾಡೋದು ತುಂಬ ಸಹಜ. ಮಗುಗೆ ಹಾಲು ಸಾಕಾಗ್ತಿದೆಯಾ, ನನ್ನ ಎದೆ ಹಾಲು ಮಗುಗೆ ಸಾಕಾಗ್ತಿದೆಯಾ, ಆ್ಯಂಡ್ ಮಗುಗೆ ಹೊಟ್ಟೆ ತುಂಬ ಅಂದರೆ ನಾನು ಕುಡಿಸುವಂಥ ಹಾಲು ಹೊಟ್ಟೆ ತುಂಬ್ತಿದೆಯಾ ಮಗುಗೆ, ಆ್ಯಂಡ್ ನನ್ನ ಎದೆಯಲ್ಲಿ ಹಾಲು ಚೆನ್ನಾಗಿದೆಯಾ ಅಂತಂದರೆ ಮಿಲ್ಕ್ ಸಪ್ಲೈ ಚೆನ್ನಾಗಿದೆಯಾ. ಈ ಎಲ್ಲ ಪ್ರಶ್ನೆ ಪ್ರತಿಯೊಬ್ಬ ನ್ಯೂ ಮಾಮೀಸ್ಗೆ ಇರೋದು ಸಹಜ. ಈ ಪ್ರಶ್ನೆಗೆ ಉತ್ತರ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಏನಕ್ಕಂತಂದರೆ, ಮಗುಗೆ ಹಾಲು ಸಾಕಾಗ್ತಿದೆ ಅನ್ನೋದು ಇಟ್ಸ್ ಅ ವೆರಿ ಗುಡ್ ಇನ್ಫಾರ್ಮೇಷನ್ ಟು ನೋ. ಇದು ತಿಳ್ಕೊಂಡಿಲ್ಲ ಅಂತಂದರೆ ಸಾಕಷ್ಟು ಬೇರೆ ಯೋಚನೆಗಳು ಬರುತ್ತೆ. ನನ್ನ ಮಗು ವೆಯ್ಟ್ ಗೇನ್ ಆಗ್ತಿಲ್ಲ, ಇದು ನನಗೆ ಹಾಲು ಅಂದರೆ ನನಗೆ ಹಾಲು ಚೆನ್ನಾಗಿಲ್ಲ, ಮಗುಗೆ ಹಾಲು ಸಾಕಾಗ್ತಿಲ್ಲ, ಮಗು ವೆಯ್ಟ್ ಗೇನ್ ಆಗ್ತಿಲ್ಲ. ಮಗು ಹಾಲು ಸಾಕಾಗ್ತಿಲ್ಲ ಅಂತಂದರೆ 2 ತಿಂಗಳಿಂದ 3 ತಿಂಗಳಿಂದ 4 ತಿಂಗಳಿಂದನೇ ಮಗುಗೆ ಸರಿ ಸ್ಟಾರ್ಟ್ ಮಾಡಿಬಿಡೋಣ, ಸೆರ್ಲ್ಯಾಕ್ ಸ್ಟಾರ್ಟ್ ಮಾಡಿಬಿಡೋಣ, ಹಸು ಹಾಲನ್ನ ಹಾಕ್ಬಿಡೋಣ, ಈ ರೀತಿ ಯೋಚನೆ ಶುರು ಆಗುತ್ತೆ. ಆ್ಯಂಡ್ ತಾಯಂದಿರೇ ಅದೇ ರೀತಿಯಲ್ಲ. ಸೊ ಮಗುಗೆ ಚೆನ್ನಾಗಿ ಹಾಲು ಕುಡಿಸ್ಬೇಕು, ಮಗುನ ಪುಷ್ಟಿವರ್ಧಕವಾಗಿ ಮಾಡಬೇಕು, ಆರೋಗ್ಯವಂತ ಮಗುನ ಮಾಡಬೇಕು ಅಂತಂದರೆ, ಆರೋಗ್ಯ ಎದೆ ಹಾಲು ಅಮೃತಕ್ಕೆ ಸಮಾನ. ಹಾಲು ಕುಡಿಸಿದಾಗ ಮಗುಗೆ ಎಲ್ಲ ರೀತಿಯಾದ ಶಕ್ತಿ ಸಿಗುತ್ತೆ, ಆ್ಯಂಡ್ ಇಟ್ಸ್ ಲೈಕ್ ಅಮೃತ ಅಲ್ವಾ. ಅದಕ್ಕೋಸ್ಕರ ಮಗುಗೆ ಒಳ್ಳೆಯದಾಗತ್ತೆ ಅಂತಂದರೆ ಎದೆ ಹಾಲು ಚೆನ್ನಾಗಿರಬೇಕು. ಈ ರೀತಿ ನಮಗೆ ಈ ನಾಲೆಡ್ಜ್ ಇಲ್ಲ ಅಂತಂದರೆ ಈ ಎಲ್ಲ ಯೋಚನೆಗಳು ಬರುತ್ತೆ. ಏನಕ್ಕಂತಂದರೆ, ಅಮ್ಮಂದಿರು ಮಗುಗೆ ಎಲ್ಲ ಸಾಧ್ಯವಾಗುವಂತಹ ರೀತಿಯಲ್ಲಿ ಮಗುಗೆ ಒಳ್ಳೆಯದಾಗೋದನ್ನೇ ಬಯಸ್ತಾರೆ. ಪ್ರತಿಯೊಬ್ಬ ನ್ಯೂ ಮಾಮೀಸು, ಪ್ರತಿಯೊಬ್ಬ ತಾಯಂದಿರು ಅಷ್ಟೇ. ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್, ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನನ್ನ ಇನ್ಸ್ಟಾಗ್ರಾಮ್ ಪರ್ಸ್ನಲ್ DMಸಲ್ಲಿ ಸಾಕಷ್ಟು ಮೆಸೇಜಸ್ ಈ ರಿಲೇಟೆಡೇ ಬರುತ್ತೆ. ಮೇಡಮ್, ನನಗೆ ಹಾಲು ಸಾಕಾಗ್ತಿಲ್ಲ ಅಂದರೆ, ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ಸೇ ಇರುತ್ತೆ. ನನಗೆ ಹಾಲು ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ. ಅನಿಸೋದು ಇಸ್ ಡಿಫ್ರೆಂಟ್, ಫ್ಯಾಕ್ಟ್ ಇಸ್ ಡಿಫ್ರೆಂಟ್. ಆ ಫ್ಯಾಕ್ಟ್ನ ತಿಳ್ಕೊಳ್ಳೋಣ. ಮಗುಗೆ ಸಾಕಾಗ್ತಿದ್ರೆ ಯಾವ್ಯಾವ ಒಂದು ಸೈನ್ಸ್ ಗೊತ್ತಾಗುತ್ತೆ. ಓಕೆ, ಮಗು ಈ ರೀತಿ ಮಾಡ್ತಿದೆ ಅಂತಂದರೆ ನಿಮಗೆ ಹಾಲು ಚೆನ್ನಾಗಿದೆ ಅಂತ ಖಂಡಿತವಾಗ್ಲೂ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವೇನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಅಥವಾ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದೀರಾ ಅಂತಂದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್, ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇದೇ ರೀತಿ ಸಾಕಷ್ಟು ಇನ್ಫಾರ್ಮೇಷನ್ ಮಕ್ಕಳ ರಿಲೇಟೆಡ್, ಚಾನೆಲ್ ಹೆಸರೇ ಇದೆ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಗುಗೆ ಹಾಲು ಸಾಕಾಗ್ತಿದೆ, ತಾಯಿಗೆ ಎದೆ ಹಾಲು ಚೆನ್ನಾಗಿದೆ ಅಂತ ತಿಳ್ಕೋಬೇಕು ಅಂತಂದರೆ, ನೀವು ಮಕ್ಕಳಲ್ಲಿ ಯಾವ ಸೈನ್ಸ್ನ ನೋಡಬೇಕಾಗತ್ತೆ, ಯಾವ ಚಿಹ್ನೆಗಳನ್ನ ನೋಡಿದ್ರೆ, ಅಂದರೆ ನೀವು ಈ ಚಿಹ್ನೆಗಳನ್ನ ನೀವು ಮಕ್ಕಳಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಗುಗೆ ಹೊಟ್ಟೆ ತುಂಬ ಮಗು ಹಾಲು ಕುಡಿತಾ ಇದೆ, ಮಗುಗೆ ಹಾಲು ಚೆನ್ನಾಗಾಗ್ತಿದೆ ಅಂತ ಅರ್ಥ. ಮೊದಲನೇ ಚಿಹ್ನೆ ಅಥವಾ ಮೊದಲನೇ ಸೈನ್ ಯಾವುದು ಅಂತಂದರೆ, ಮೊದಲನೇ ಚಿಹ್ನೆ, ಮಗುನ ಎದೆ ಹಾಲು ಕುಡಿಸೋದಕ್ಕೆ ನಾವು ಎತ್ಕೊಂಡು ಫೀಡಿಂಗ್ ಪಿಲ್ಲೋ ಇರ್ಬೋದು ಅಥವಾ ನಾರ್ಮಲ್ ಪಿಲ್ಲೋಸ್ನ ಇಟ್ಕೊಂಡು ಎದೆ ಹಾಲನ್ನ ಕುಡಿಸೋದಕ್ಕೆ ಶುರು ಮಾಡ್ತೀವಿ. ಮಗು ಒಂದು ಸ್ವಲ್ಪ ಹೊತ್ತು, ಇಟ್ ಕುಡ್ ಬಿ 1 ಮಿನಿಟ್ ಅಥವಾ 2 ಮಿನಿಟ್ ಚೆನ್ನಾಗಿ ಸಕ್ ಮಾಡುತ್ತೆ. ಸ್ಟ್ರಾಂಗ್ ಸಕ್ಕಿಂಗ್ ಇರುತ್ತೆ ಅಂತಂದರೆ, ಟೈಟ್ ಸಕ್ಕಿಂಗ್ ಮಾಡ್ತಾ ಇರುತ್ತೆ. ನಮಗೂ ಅದು ಫೀಲ್ ಆಗುತ್ತೆ, ತಾಯಂದಿರಿಗೆ ಸಕ್ ಮಾಡ್ತಾ ಇರುತ್ತೆ. ಅದಾದ ಸ್ವಲ್ಪ ಹೊತ್ತಾದಮೇಲೆ ಸಕ್ ಮಾಡೋದನ್ನು ನಿಲ್ಲಿಸಿ ಆ ಕಡೆ ಈ ಕಡೆ ನೋಡೋದಕ್ಕೆ ಶುರು ಮಾಡುತ್ತೆ. ಈ ರೀತಿ ಮಗು ಡಿಸ್ಟ್ರಾಕ್ಟ್ ಆದಾಗ ಮಗುಗೆ ಹೊಟ್ಟೆ ತುಂಬಿದೆ ಅಂತ ಅರ್ಥ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಹಂಗರ್ ಅನ್ನೋದು ಪ್ರತಿಯೊಬ್ಬ ಹ್ಯೂಮನ್ಗೆ, ಅಂದರೆ ಹ್ಯೂಮನ್ ಬೀಯಿಂಗ್ ಇರ್ಬೋದು ಅಥವಾ ಒಂದು ಪ್ರತಿಯೊಬ್ಬ ಕ್ರೀಚರ್ಸ್ಗೂ ಇರುವಂತಹ ಇದು ಇನ್ಸ್ಟಿಂಕ್ಟ್ ಅಂತಂದರೆ, ಇದು ಸ್ವಾಭಾವಿಕವಾಗಿ ಬರುವಂಥದ್ದು. ಮಗುಗೆ ಹೊಟ್ಟೆ ಹಸಿದಾಗ ಮಗು ಚೆನ್ನಾಗಿ ಸಕ್ ಮಾಡುತ್ತೆ, ಚೆನ್ನಾಗಿ ಹಾಲು ಕುಡಿಯುತ್ತೆ. ಮಗು ಡಿಸ್ಟ್ರಾಕ್ಟ್ ಆಗಿದೆ ಅಂದ ತಕ್ಷಣ ಓಕೆ, ನನ್ನ ಮಗುಗೆ ಹಾಲು ಬರ್ತಿಲ್ಲ ಅನಿಸುತ್ತೆ, ಅದಕ್ಕೆ ಮಗು ಡಿಸ್ಟ್ರಾಕ್ಟ್ ಆಗಿದೆ ಅಂತ ತಿಳ್ಕೊಬಾರ್ದು. ಸೊ ಫಸ್ಟು ಹಾಲು ಕುಡಿಸೋದಕ್ಕೆ ಶುರು ಮಾಡಿದಾಗ ಸ್ವಲ್ಪ ಹೊತ್ತು ಸಕ್ ಮಾಡುತ್ತೆ, ಅದಾದಮೇಲೆ ಆ ಕಡೆ ಈ ಕಡೆ ನೋಡುತ್ತೆ. ಇದೇನ ಬಿಟ್ಬಿಟ್ರೆ ಅಂತಂದರೆ, ಸಕ್ ಮಾಡ್ತಿರೋದನ್ನ ಮಗು ತಕ್ಷಣ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗ್ತಿದೆ ಅಂತಂದರೆ ಎದೆ ಹಾಲು ಚೆನ್ನಾಗಿದೆ ಅಂತ. ಸೆಕೆಂಡ್ ಸೈನ್ ಯಾವುದು ಅಂತಂದರೆ,
ಮಗುನ ಹಾಲು ಕುಡಿಸೋದಕ್ಕೆ ನಾವು ಕರ್ಕೊಂಡಾಗ ಐದರ್ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಮಗು ಸಕ್ ಮಾಡಿ ಶುರು ಮಾಡಿದ ತಕ್ಷಣ ಎದೆ ಬಾಯಿಗೆ ಇಟ್ಟಿದ ತಕ್ಷಣನೇ ಅಂತಂದರೆ ಮಗುವಿನ ಬಾಯಿಗೆ ಎದೆ ತೊಟ್ಟು ಅಂತಂದರೆ ನಿಪ್ಪಲ್ನ ಬಾಯಿಗೆ ಇಟ್ಟಿದ ತಕ್ಷಣವೇ ಅಳು ಶುರು ಮಾಡಿಬಿಡುತ್ತೆ, ಜೋರಾಗಿ ಅಳತ್ತೆ. ಏನಕ್ಕಂತಂದರೆ ನನಗೆ ಬೇಡ ಅನ್ನುವಂತಹ ಇದು ಮಗು ಹೇಳ್ತಿರೋದು, ನನಗೆ ಬೇಡ, ನನಗೆ ಹೊಟ್ಟೆ ತುಂಬಿದೆ, ಯಾಕೆ ಇಷ್ಟೊಂದು ಫೋರ್ಸ್ ಮಾಡಿ ಕುಡಿಸ್ತಿದ್ಯಾ, ಈ ರೀತಿ ಒಂದು ಕಮ್ಯುನಿಕೇಷನ್ ನಮಗೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಸೊ ಅವಾಗ್ಲೂ ಮಾಮೀಸ್ಗೆ ಪೇರೆಂಟ್ಸ್ಗೆ ಅನಿಸುತ್ತೆ, ಓಕೆ ಎದೆಯಲ್ಲಿ ಹಾಲು ಬರ್ತಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಮಗು ಅಳ್ತಿದೆ ಅಂತ ಅಮ್ಮಂದಿರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನನಗೆ ತುಂಬ ಜನ ಮೆಸೇಜಸ್ ಮಾಡ್ತಾರೆ ದ್ಯಾಟ್ ಮೇಡಮ್ ನನಗೆ ತುಂಬ ಅಳು ಬರುತ್ತೆ, ಮಗು ತುಂಬ ಅಳ್ತಿದೆ, ಹಾಲಿಲ್ಲ ಅನಿಸ್ತಾ ಇದೆ ಮೇಡಮ್, ಏನು ಮಾಡಬೇಕು ಅಂತ. ಈ ರೀತಿ ಅನ್ಕೋಬೇಡಿ. ಅದು ನಿಮಗೆ ಮಗು ಹೇಳ್ತಾ ಇದೆ ನಂಗೆ ಹೊಟ್ಟೆ ತುಂಬಿದೆ, ನಾನು ಆಲ್ರೆಡಿ ಅವಾಗಲೇ ಜಾಸ್ತಿ ಕುಡ್ದಿದ್ದೀನಿ, ಇವಾಗ ನನಗೆ ಬೇಡ ಅನ್ನುವಂತಹ ಸೈನ್ ಇದು. ಆವಾಗ್ಲೂ ನಿಮಗೆ ಹಾಲು ಚೆನ್ನಾಗಿದೆ ಅಂತ ನೀವು ತಿಳ್ಕೊಬಹುದು. ಥರ್ಡ್ ಸೈನ್ ಯಾವುದು ಅಂತ ಅಂದರೆ, ನೀವು ಹಾಲು ಕುಡಿಸಾಗಿದ ತಕ್ಷಣವೇ 15 ಮಿನಿಟ್ಸ್ ಬರ್ಪ್ ಮಾಡಿಸ್ಬೇಕಲ್ಲ ಮಗುನ ಹೀಗೆ ಇಟ್ಕೊಂಡು, ಅಂತಂದರೆ ಎದೆ ಮೇಲೆ ಹಾಕ್ಕೊಂಡು ಬರ್ಪ್ ಮಾಡಿಸೋದು. ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ ಬರ್ಪ್ ಮಾಡಿಸೋದಕ್ಕೆ, ನನ್ನ ಚಾನಲಲ್ಲಿ ಆ ವಿಡಿಯೋ ಇದೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಹಾಲು ಕುಡಿಸಿದ ತಕ್ಷಣ ಮಗು ಬರ್ಪ್ ಮಾಡಿದ ತಕ್ಷಣ ಅಂತಂದರೆ ತೇಗ್ದಾಗ್ಲೂ ಸಹ ಮಗುಗೆ ಹೊಟ್ಟೆ ತುಂಬಿದೆ, ನಿಮಗೆ ಹಾಲು ಚೆನ್ನಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕೆಲವು ಮಕ್ಕಳುಗಳಿಗೆ ಹಿಕಪ್ಸ್ ಅಂತಂದರೆ ಬಿಕ್ಕಳಿಕೆ ಜಾಸ್ತಿ ಬರುತ್ತೆ, ಇದು 4ನೇ ಸೈನ್. ಮಗುಗೆ ಅಂದರೆ ಫೀಡ್ ಮಾಡಾದ್ಮೇಲೆ ಅಥವಾ ಮಗುಗೆ ಅವಾಗವಾಗ ದಿನದಲ್ಲಿ 2ರಿಂದ 3 ಬಾರಿ ಅಥವಾ 4 ಬಾರಿ ಹಿಕಪ್ಸ್ ಬರ್ತಾ ಇದೆ, ಬಿಕ್ಕಳಿಕೆ ಬರ್ತಾ ಇದೆ ಅಂತಂದರೆ ಅವಾಗಲೂ ನೀವು ಅರ್ಥ ಮಾಡ್ಕೋಬೇಕು ನಿಮಗೆ ಎದೆ ಹಾಲು ಚೆನ್ನಾಗಿದೆ ಆ್ಯಂಡ್ ಮಗುಗೆ ಹೊಟ್ಟೆ ತುಂಬಿದೆ, ಅದಕ್ಕೋಸ್ಕರನೇ ಈ ಬಿಕ್ಕಳಿಕೆ ಬರ್ತಿದೆ ಅಂತ. ಬಿಕ್ಕಳಿಕೆ ಬರೋದು ಕಾಮನ್. ಸೊ ಮಗುಗೆ ಬಿಕ್ಕಳಿಕೆ ಬರ್ತಿದೆ ಅಂತಂದರೆ ಪ್ಲೀಸ್ ಬಿ ಹ್ಯಾಪಿ, ಅದಕ್ಕೂ ಟೆನ್ಷನ್ ಮಾಡ್ಕೋಬಿಡಿ, ನನ್ನ ಮಗು ಯಾಕೆ ತುಂಬ ಬಿಕ್ಕಳಿಸ್ತಿದೆ ಅಂತ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮಗುಗೆ ಬಿಕ್ಕಳಿಕೆ ಬರ್ತಿದೆ ಅಂತಂದರೆ ನಿಮಗೆ ಎದೆ ಹಾಲು ಚೆನ್ನಾಗಿದೆ, ಮಗುಗೆ ಹೊಟ್ಟೆ ತುಂಬ್ತಾ ಇದೆ, ಅದಕ್ಕೋಸ್ಕರನೇ ಈ ಬಿಕ್ಕಳಿಕೆ ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ 5ನೇ ಸೈನ್ ಯಾವುದು ಎದೆ ಹಾಲು ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂದರೆ, ಮಗು ಚೆನ್ನಾಗಿ ಹಾಲು ಕುಡಿಸಿದ ತಕ್ಷಣವೇ ಆರಾಮಾಗಿ ಆ್ಯಕ್ಟಿವ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಮಗು ಇರುತ್ತೆ, ಯಾವುದೇ ರೀತಿ ಫಝಿ ಇರೋದಿಲ್ಲ, ಕಿರಿಕಿರಿ ಅಂತ ಮಾಡ್ಕೊಳ್ಳೋದಿಲ್ಲ, ಆರಾಮಾಗಿ ಆಟ ಆಡ್ತಾ ಇರುತ್ತೆ, ಯಾರೇ ಮಾತಾಡ್ಸಿದ್ರು ನಗು ಮುಖದಿಂದ ಆ್ಯಂಡ್ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದು ಸಲ ಮಗು ರಿಲ್ಯಾಕ್ಸೇಷನಿಂದ ನಿದ್ದೆನೂ ಸಹ ಮಾಡ್ತಾರೆ, ಅದು ನೆಕ್ಸ್ಟ್ ಸೈನ್ ಅಂತ ತಿಳ್ಕೊಬೋದು. ಸೊ ಇದಕ್ಕೆ ಅಂದರೆ ಹಾಲು ಕುಡಿಸಿದ ತಕ್ಷಣ ಮಗುನೇ ನಿಪ್ಪಲ್ನ ಬಿಟ್ಬಿಟ್ಟು ಆರಾಮಾಗಿ ಯಾರ ಎತ್ಕೊಂಡಾಗ ಅಥವಾ ಮಗುನ ಆಚೆ ಕರ್ಕೊಂಡು ಹೋದಾಗ ರಿಲ್ಯಾಕ್ಸ್ಡ್ ಆಗಿ ಎನ್ವೈರ್ನ್ಮೆಂಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಈ ರೀತಿ ಇದ್ದಾಗ್ಲೂ ಸಹ ಮಗುಗೆ ಹೊಟ್ಟೆ ತುಂಬಿದೆ ಆ್ಯಂಡ್ ಹಾಲು ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಸೈನ್, ಮಗು ಚೆನ್ನಾಗಿ ಫೀಡ್ ಆದಮೇಲೆ ಆ್ಯಕ್ಟಿವ್ ಸ್ಲೀಪ್ ನಿದ್ದೆ ಮಾಡುತ್ತೆ ಅಂತಂದರೆ ಮಗು ತುಂಬ ಚೆನ್ನಾಗಿ ಸೌಂಡ್ ಸ್ಲೀಪ್ ನಿದ್ದೆ ಮಾಡುತ್ತೆ. ಅಂದರೆ ಇಟ್ ಕುಡ್ ಬಿ ಕೆಲವು ಮಕ್ಕಳುಗಳಲ್ಲಿ ನಿದ್ದೆ ಅನ್ನೋದು ಆ್ಯಕ್ಟಿವ್ ಸ್ಲೀಪ್ ಇರ್ಬೋದು, ಡೀಪ್ ಸ್ಲೀಪ್ ಇರ್ಬೋದು, 30 ಮಿನಿಟ್ಸ್ ಅಥವಾ 45 ಮಿನಿಟ್ಸ್, 1 ಅವರ್, 1.5 ಅವರ್ ಈ ರೀತಿ ಮಕ್ಕಳು ನಿದ್ದೆ ಮಾಡ್ತಾರೆ. ಆ್ಯಂಡ್ ಎಲ್ಲ ಮಕ್ಕಳುಗಳು ಆ್ಯಂಡ್ ನಾವು ತುಂಬ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಪ್ರತಿಯೊಂದು ಮಗುವೂ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಬ್ಬ ಮಗುವಿನ ಒಂದು ಸೈಕಲ್ ನಿದ್ದೆಯ ಸೈಕಲ್ ಇರ್ಬೋದು, ಫೀಡಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಪ್ರತಿಯೊಂದು ಚೇಂಜಸ್ ಆಗಿರುತ್ತೆ. ಎಲ್ಲ ಮಕ್ಕಳುಗಳು ಒಂದೇ ಅಲ್ಲ. ಒಂದೊಂದು ಮಕ್ಕಳು ಒಂದ್ಸಲ ಅಂತಂದರೆ ಎಕ್ಸಾಂಪಲ್ ಈಗ 1 o'clockಗೆ ನಿದ್ದೆ ಮಾಡಿಸಿದ್ರೆ 3 o'clockವರೆಗೂ ಎದ್ದೋಳೋದಿಲ್ಲ, ತುಂಬ ಸೌಂಡ್ ಸ್ಲೀಪ್ ಮಾಡ್ತಾರೆ. ಕೆಲವು ಮಕ್ಕಳುಗಳಿಗೂ ತುಂಬ ಶಾರ್ಟ್ ನ್ಯಾಪ್ಸ್ನ ತಗೊಳ್ತಾ ಇರ್ತಾರೆ, 30 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ ನಿದ್ದೆ ಮಾಡ್ತಾರೆ. ದಟ್ಸ್ ಫೈನ್, ಅದೂ ನಾವು ಅರ್ಥ ಮಾಡ್ಕೋಬೋದು. ಮಗು ನಿದ್ದೆ ಚೆನ್ನಾಗಿ ಮಾಡ್ತಿದೆ, ಸೌಂಡ್ ಸ್ಲೀಪ್ ಚೆನ್ನಾಗಿ ಆರಾಮಾಗಿ ಫೀಡಿಂಗ್ ಆಗಿದ ತಕ್ಷಣ ಅಥವಾ ಫೀಡ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಿದೆ ಅಂತಂದರೆ ಮಗುಗೆ ಹೊಟ್ಟೆ ತುಂಬಿದೆ, ಹಾಲು ಚೆನ್ನಾಗಿದೆ ಅಂತ ನಾವು ಇದರಲ್ಲೂ ಸಹ ಅರ್ಥ ಮಾಡ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಸೈನ್ ಯಾವುದು ಅಂದರೆ, ಇದು ಇಂಪಾರ್ಟೆಂಟ್ ಸೈನ್, 8ರಿಂದ 10 ಬಾರಿ ಮಗು ದಿನದಲ್ಲಿ ಅಂತಂದರೆ 24 ಗಂಟೆಯಲ್ಲಿ 8ರಿಂದ 10 ಬಾರಿ ಯೂರಿನ್ನ ಪಾಸ್ ಮಾಡಬೇಕು. ಈಗ ಸಮ್ಮರ್ ಆಗಿರೋದ್ರಿಂದ ಈ ಯೂರಿನ್ ಪಾಸ್ ಮಾಡೋದು ನಂಬರ್ ಆಫ್ ಅಂದರೆ ಕೌಂಟ್ಸ್ ಇರ್ಬೋದು ಸ್ವಲ್ಪ ಕಡಿಮೆ ಆಗುತ್ತೆ, ಆದ್ರೂ ಸಹ ಮಿನಿಮಮ್ 6 ಬಾರಿ ಅಷ್ಟಾದರೂ ಮಗು ಯೂರಿನ್ ಪಾಸ್ ಮಾಡಬೇಕು. ಯೂರಿನ್ ಪಾಸ್ ಮಾಡಿದೆ ಅಂತಂದರೆ ತುಂಬ ಕಡಿಮೆ ಯೂರಿನ್ ಅಲ್ಲ, ಅಟ್ಲೀಸ್ಟ್ ಮಿನಿಮಮ್ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ, ತುಂಬ ಕ್ವಾಂಟಿಟಿ ಏನಿಲ್ಲ. ಮಗು ನ್ಯಾಪೀಸು ಅಂದರೆ ಫುಲ್ಲು ಒದ್ದೆ ಆಗಿರುವಂತಹಷ್ಟು ಇರಬೇಕು. ಇಷ್ಟೇ ಒದ್ದೆ ಆಗಿದೆ ಅಂತಂದರೆ ಅದು ಮಗುಗೆ ಹಾಲು ಸಾಕಾಗ್ತಿಲ್ಲ ಅಂತಲೇ ಅರ್ಥ. 8ರಿಂದ 10 ಬಾರಿ ಯೂರಿನ್ ಪಾಸ್ ಮಾಡಬೇಕಾಗತ್ತೆ. ಆ್ಯಂಡ್ ಕಲರ್ ಯಾವುದು ಅಂತಂದರೆ ವೈಟ್, ಮಗು ಚೆನ್ನಾಗಿ ಹೈಡ್ರೇಟ್ ಆಗಿದೆ ಅಂತ. ಇನ್ನೊಂದು ಸ್ವಲ್ಪ ಯೆಲ್ಲೋ ಕಲರ್, ಪೇಲ್ ಯೆಲ್ಲೋನು ಸಹ ಮಗುಗೆ ಚೆನ್ನಾಗಿ ಅಂದರೆ ಹಾಲು ಚೆನ್ನಾಗಿದೆ, ಮಗು ಹೈಡ್ರೇಷನ್ ಸಿಗ್ತಿದೆ. ಹಾಲು ಅಂದರೆ 6 ಮಂತ್ಸ್ವರೆಗೂ ನಾವು ಯಾಕೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ ಅಂತಂದರೆ
ಮಗುಗೆ ಸಿಗಬೇಕಾಗಿರುವಂತಹ ನೀರಿನ ಅಂಶ ಅಂತಂದರೆ ವಾಟರ್ ಕಂಟೆಂಟ್ ತಾಯಿಯ ಎದೆ ಹಾಲಲ್ಲೇ ಇರುತ್ತೆ. ಅದಕ್ಕೋಸ್ಕರ 6 ಮಂತ್ಸ್ವರೆಗೂ ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾಗತ್ತೆ ಆ್ಯಂಡ್ ಯಾವುದೇ ರೀತಿ ನೀರು ಸಹ ಮಗುಗೆ ಬೇಡ. ಸೊ ಈ ರೀತಿ ನಾವು ಚೆಕ್ ಮಾಡ್ಕೊಳ್ಬಹುದು. 6 to ಮಿನಿಮಮ್ 8 to 10 ಟೈಮ್ಸ್ ಮಗು ಯೂರಿನ್ನ ಪಾಸ್ ಮಾಡಬೇಕು. ಆ ಯೂರಿನ್ ಕಲರ್ ವೈಟ್ ಆ್ಯಂಡ್ ಪೇಲ್ ಯೆಲ್ಲೋ ಇದ್ದರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಅಂತ. ಮಗುಗೆ ಡಿಹೈಡ್ರೇಷನ್ ಆಗಿದೆ ಅಂತಂದರೆ ಡೆಡ್ ಆರೆಂಜ್ ಅಂತಂದರೆ ಫುಲ್ಲು ಕಂಪ್ಲೀಟ್ ಆರೆಂಜ್ ಕಲರ್ ಮಗು ಮಾಡ್ತಿದೆ ಅಂತಂದರೆ, ತುಂಬ ಡಾರ್ಕ್ ಎಲ್ಲೋ ಮಾಡ್ತಿದೆ ಅಂತಂದರೆ ಮಗುಗೆ ಹಾಲು ಸಾಕಾಗ್ತಿಲ್ಲ ಅಂತಂದರೆ ಮಗುವಿನ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಮಗುಗೆ ಹಾಲು ಸಹ ಸಾಕಾಗ್ತಿಲ್ಲ ಅಂತ ನಾವು ಇದರಲ್ಲೂ ಸಹ ಅರ್ಥ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಸೈನ್ ಯಾವುದು ಅಂತಂದರೆ ವಾರದಲ್ಲಿ ಮಗು 2 ರಿಂದ 3 ಬಾರಿ ಪೂಪ್ನ ಪಾಸ್ ಮಾಡಬೇಕು, ಅಂದರೆ ಮೋಷನ್ನ ಪಾಸ್ ಮಾಡಬೇಕಾಗತ್ತೆ. ಕೆಲವು ಮಕ್ಕಳುಗಳು ಇನ್ನೂ ಜಾಸ್ತಿ ಮಾಡ್ತಾರೆ. ಕೆಲವು ಮಕ್ಕಳುಗಳಲ್ಲಿ ಇಷ್ಟಿಷ್ಟೇ ತುಂಬ ಕ್ವಾಂಟಿಟಿ ಕಡಿಮೆ, ದಿನದಲ್ಲಿ 7 ರಿಂದ 8 ಸಲ ಸಹ ಕೆಲವು ಮಕ್ಕಳುಗಳು ಮಾಡ್ತಾರೆ. ಅದು ಏನೂ ತೊಂದರೆ ಇಲ್ಲ. ಆ ರಿಲೇಟೆಡ್ ವಿಡಿಯೋ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾಕೆ ಆ ರೀತಿ ಮಾಡ್ತಾರೆ, ಅದು ಕಾಮನ್ನ ಆ್ಯಂಡ್ ಏನು ಆ್ಯಸ್ ಅ ಪೇರೆಂಟ್ ಆಗಿ ನಾವು ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ಆ ಒಂದು ವಿಡಿಯೋನ ಮಾಡ್ತೀನಿ, ಯಾಕೆ ಮಕ್ಕಳು ತುಂಬ ಸಲ ಮೋಷನ್ನ ಪಾಸ್ ಮಾಡ್ತಾರೆ ಅಂತ. ನಿಮಗೆ ಆ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಆ ಟಾಪಿಕ್ ಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಮಗು ವಾರದಲ್ಲಿ 2 ರಿಂದ 3 ಸಲ ಮೋಷನ್ನ ಪಾಸ್ ಮಾಡ್ತಿದೆ ಅಂತಂದರೆ ಮಗುಗೆ ಹಾಲು ಚೆನ್ನಾಗಿ ಸಾಕಾಗ್ತಿದೆ ಅಂತ. ಕೆಲವು ಮಕ್ಕಳುಗಳು 7 ದಿನ 5 ದಿನ 6 ದಿನ ಆದರೂ ಮೋಷನ್ನ ಪಾಸ್ ಮಾಡೋದಿಲ್ಲ, ದಟ್ಸ್ ಫೈನ್, ಅದೇನು ತೊಂದರೆ ಇಲ್ಲ. ಮಿನಿಮಮ್ ಮಗು 8 ರಿಂದ 10 ದಿನದ ಒಳಗಡೆ ಮಗು ಮೋಷನ್ನ ಪಾಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅಥವಾ ಕೆಲವು ಹೋಮ್ ರೆಮಿಡೀಸ್ಗಳಿರುತ್ತೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಇದು ಒಂದು ಟಿಪ್, ಮಗುಗೆ ಹಾಲು ಚೆನ್ನಾಗಿ ಸಾಕಾಗುತ್ತೆ, ತಾಯಿಗೆ ಎದೆ ಹಾಲು ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಒಂದು ಟಿಪ್ ಆಗುತ್ತೆ. ಇದು ಒಂದು ಈ ಸೈನನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಮಗು ಎದೆ ಹಾಲು ಕುಡಿಸಿದ ತಕ್ಷಣ ಆ ಕಡೆ ಈ ಕಡೆ ನೋಡ್ತಿದೆ, ಆ್ಯಂಡ್ ಮಗು ಎದೆ ಹಾಲು ಕೊಟ್ಟಿದ ತಕ್ಷಣ ಅಳ್ಳುತ್ತಾ ಇದೆ, 8 ರಿಂದ 10 ಬಾರಿ ಯೂರಿನ ಪಾಸ್ ಮಾಡ್ತಿದೆ, ವಾರದಲ್ಲಿ 2 ರಿಂದ 3 ಬಾರಿ ಪೂಪ್ನ ಪಾಸ್ ಮಾಡ್ತಿದೆ, ಮತ್ತು ಆ್ಯಕ್ಟಿವ್ ಸ್ಲೀಪ್, ಚೆನ್ನಾಗಿ ನಿದ್ದೆ ಮಾಡ್ತಿದೆ, ಸೌಂಡ್ ಸ್ಲೀಪ್ ಮಾಡ್ತಿದೆ, ಮಗು ಆ್ಯಕ್ಟಿವ್ ಆಗಿದೆ, ರಿಲ್ಯಾಕ್ಸ್ಡ್ ಆಗಿದೆ. ಆ್ಯಂಡ್ ಇದು ಎಲ್ಲನೂ ಸಹ ಮಗುವಲ್ಲಿ ಇದ್ದರೆ ನಿಮಗೆ ಎದೆ ಹಾಲು ಚೆನ್ನಾಗಿ ಸಾಕಾಗ್ತಿದೆ, ಆ್ಯಂಡ್ ನಿಮಗೆ ಎದೆ ಹಾಲು ಚೆನ್ನಾಗಿದೆ, ಆ್ಯಂಡ್ ಮಗುಗೂ ಸಹ ಹೊಟ್ಟೆ ತುಂಬ ಹಾಲು ಇದೆ ಅಂತ ಅರ್ಥ. ಸೊ ಈ ಒಂದು ಎಲ್ಲ ಚಿಹ್ನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟ್ರೆಸ್ ಮಾತ್ರ ದಯವಿಟ್ಟು ಮಾಡ್ಕೋಬೇಡಿ, ಯಾವ ನ್ಯೂ ಮಾಮೀಸೂ ಸಹ ಸ್ಟ್ರೆಸ್ ಮಾಡ್ಕೋಬೇಡಿ. ಏನಕ್ಕಂತಂದರೆ ನೀವು ಎಷ್ಟು ಸ್ಟ್ರೆಸ್ ಮಾಡ್ಕೊತಿರೋ ಎದೆ ಹಾಲು ಇಲ್ಲ ಅಂತಂದರೆ ಆ ನೆಗೆಟಿವ್, ಆ ಮ್ಯಾನಿಫೆಸ್ಟೇಷನ್ನೇ ಇಲ್ಲ ಅಂತ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ದಟ್ ಸ್ಟ್ರೆಸ್ ಇಸ್ ಟೂ ಬ್ಯಾಡ್. ಯಾವ ಒಂದು ಮಾಮೀಸ್ಗೂ ಸಹ ಆ ರೀತಿ ಸ್ಟ್ರೆಸ್ ನೀವು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಈ ಎಲ್ಲ ಯಾವುದೇ ಎಕ್ಸಾಂಪಲ್, ಈಗ ಯಾವ ಸ್ಟ್ರೆಸ್ಸು ಸಹ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಹಾಲು ಚೆನ್ನಾಗಿದೆ ಅಂತ ತಿಳ್ಕೊಬೇಕು ಅಂತಂದರೆ ಈ ಸೈನ್ಸ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ನಿಮ್ಮ ಮಗುವಿನಲ್ಲಿ ಈ ಸೈನ್ಸ್ ಯಾವುದೂ ಇಲ್ಲ, ಮಗು 6 ರಿಂದ 8 ಸಲ ಅಥವಾ ತುಂಬ ಕಡಿಮೆ ಸಲ ಯೂರಿನ ಪಾಸ್ ಮಾಡ್ತಿದೆ, ಮೋಷನ್ನ ಪಾಸ್ ಮಾಡ್ತಿಲ್ಲ, ಮಗು ರಿಲ್ಯಾಕ್ಸ್ಡ್ ಆಗಿಲ್ಲ, ತುಂಬ ಕಿರಿಕಿರಿ ಫೀಲ್ ಮಾಡುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಿಲ್ಲ, ಈ ಯಾವ ಸೈನೂ ಇಲ್ಲ ಅಂತಂದರೆ ನೀವು ಆಹಾರನ ಅಂದರೆ ಒಳ್ಳೆಯ ಆಹಾರ ಅಂತಂದರೆ ಆರೋಗ್ಯಕರವಾದ ಆಹಾರ, ನ್ಯೂಟ್ರಿಷಿಯಸ್ ಫುಡ್ನ ನೀವು ಎದೆ ಹಾಲು ಹೆಚ್ಚಿಸುವಂಥ ಆಹಾರನ ತೊಗೋಬೋದು. ಇದರಿಂದನೂ ಸಹ ಎದೆ ಹಾಲು ಹೆಚ್ಚಾಗುತ್ತೆ. ಆ್ಯಂಡ್ ನೀರು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್. ದಿನಕ್ಕೆ 3 ರಿಂದ 4 ಲೀಟರಷ್ಟು ನೀವು ನೀರು ಕುಡಿಲೇಬೇಕಾಗತ್ತೆ. ನೀವು ಎಷ್ಟು ಹೈಡ್ರೇಟ್ ಆಗಿರ್ತೀರೋ ಅಷ್ಟು ಹಾಲು ಚೆನ್ನಾಗಿ ಬರುತ್ತೆ. ನೀರೇ ಕೊಡೋದಿಲ್ಲ, ನೀರು 1 ಲೋಟದಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ ದಿನದಲ್ಲಿ ಅಂತ ತುಂಬ DMs ಸಹ ನಾನು ರಿಸೀವ್ ಮಾಡಿದ್ದೀನಿ. ಐ ನೋ ತುಂಬ ಸಾಂಪ್ರದಾಯಿಕವಾಗಿ ಬಾಣಂತನ ಮಾಡುವವರು ತಾಯಿಯಂದಿರಿಗೆ ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ, ಬಾಣಂತಿಯರಿಗೆ ನೀರು ಕೊಡೋದಿಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ. ನೀರು ಎಷ್ಟು ಚೆನ್ನಾಗಿ ಕೊಡ್ತೀರೋ ಎದೆ ಹಾಲು ಚೆನ್ನಾಗಿ ತಾಯಂದಿರಿಗೆ ಆಗುತ್ತೆ. ಆ್ಯಂಡ್ ನಿಮಗೆ ಏನೇ ಸಾಧ್ಯವಾದಷ್ಟು ನೀವು ನ್ಯೂಟ್ರಿಷಿಯಸ್ ಆಹಾರ ತೊಗೊಂಡ್ರೂ ಸಹ, ನೀರು ಚೆನ್ನಾಗಿ ಕುಡಿದ್ರೂ ಸಹ ನಿಮಗೆ ಹಾಲಾಗ್ತಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಗೈನಕಾಲಜಿಸ್ಟ್ನ ನೀವು ಮೀಟ್ ಮಾಡ್ಬೋದು. ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ಸ್ನ ನೀವು ಮೀಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ನಿಮ್ಮ ಮಗುಗೆ ನೀವು ಚೆನ್ನಾಗಿ ಹಾಲು ಕುಡಿಸ್ಬೋದು. ಅದಾದಮೇಲೆ ನೀವು ಮೀಟ್ ಮಾಡಾದಮೇಲೂ ನಿಮಗೆ ಹಾಲು ಆಗ್ತಿಲ್ಲ ಅಂತಂದರೆ ನೆಕ್ಸ್ಟ್ ಆಪ್ಷನ್ ಇಸ್ ಆಬ್ವಿಯಸ್ಲಿ ಫಾರ್ಮುಲಾ ಮಿಲ್ಕ್. ದಯವಿಟ್ಟು ಹಸು ಹಾಲಿಗೆ ಹೋಗಬೇಡಿ, ಫಾರ್ಮುಲಾ ಮಿಲ್ಕ್ನ ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಇದಕ್ಕೆಲ್ಲನೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಇದಕ್ಕೆ ನಿಮಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಸೊ ಇದಾಗಿತ್ತು ಮಗುಗೆ ಹಾಲು ಸಾಕಾಗ್ತಿದೆಯಾ, ತಾಯಿಗೆ ಎದೆ ಹಾಲು ಚೆನ್ನಾಗಿದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ.
ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಇಂಪಾರ್ಟೆಂಟ್ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ದಿಸ್ ಇಸ್ ಇನ್ಸ್ಪಿರೇಷನ್ ಫ್ರಮ್ ಮೆನಿ ಮಾಮೀಸ್. ನನಗೆ ಮಾಮೀಸ್ಗಳು ತುಂಬ ಮೆಸೇಜಸ್ ಮಾಡಿದಾಗ ಓಕೆ ಇಷ್ಟೊಂದು ಕನ್ಫ್ಯೂಷನ್ ಇದೆ ಅಂತ, ವೈ ಕಾಂಟ್ ಐ ಅಡ್ರೆಸ್ ದಿಸ್ ಕಾನ್ಸೆಪ್ಟ್ ಅಂತ ಈ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಪ್ರತಿಯೊಬ್ಬ ನ್ಯೂ ಮಾಮೀಸ್ಗೂ ಇದು ಬೇಕಾಗಿದೆ. ಸೊ ಈ ವಿಡಿಯೋನ ಎಲ್ಲ ನ್ಯೂ ಮಾಮೀಸ್ಗೆ, ಎಲ್ಲ ನ್ಯೂ ಪೇರೆಂಟ್ಸ್ಗೆ ನೀವು ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಡೋಂಟ್ ಫರ್ಗೆಟ್. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಾನು ಬರ್ತೀನಿ. ಸೊ ಅಂಟಿಲ್ ದೆನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫುಡ್ ರೆಸಿಪೀಸ್ನ ನಾನು ಮಕ್ಕಳಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಾಟ್ ಎವರ್ ಐ ಆಮ್ ಟ್ರೈಯಿಂಗ್ ಫಾರ್ ಅದಿತಿ, ಎಲ್ಲ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಡ್ ರೆಸಿಪೀಸು, ಡಿಫ್ರೆಂಟ್ ಕಂಟೆಂಟ್ ವೀಡಿಯೋಸ್. ಸೊ ನೀವು ಇನ್ನೂ ಚೆಕ್ ಮಾಡಿಲ್ಲ, ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಗೋ ಆ್ಯಂಡ್ ಚೆಕ್ ರೈಟ್ ಅವೇ. ಸೊ ಸಿ ಯು, ಬಾಯ್, ಟೇಕ್ ಕೇರ್.